ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ರೆ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂತಹ ಸಾಂಬಾರು ಏನಪ್ಪ ಅಂತ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗಿರುವಂತಹ ಸಾಂಬಾರು. ಹಾಗೆ ಹೇಗೆ ಮಾಡೋದು, ಹಾಗೆ ಇದ್ರ ಉಪಯೋಗಗಳು ಏನು ಒಂದೆರಡು ಅಂತ ನಾನು ಗೊತ್ತಿರೋದನ್ನು ನಾನು ಹೇಳ್ತೀನಿ. ಹಾಗೆ ಹೆಂಗೆ ಕ್ಲೀನ್ ಮಾಡೋದು ಅಂತ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬಾಳೆ ದಿಂಡಿನ ಖಾರ ಪಲ್ಯ ಹಾಗೆ ಸಾಂಬಾರು ಅಂದರೆ ಈ ಸಾಂಬಾರು ಮಸಾಲ ಸಾಂಬಾರು ಮಾಡ್ತಾಯಿದ್ದೀನಿ. ಹುಳಿ ಹುಳಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಎಲ್ಲವನ್ನು ತೆಗೆದು ಒಳಗಡೆ ಟ್ಯೂಬ್ಲೈಟ್ ಗಾತ್ರದಷ್ಟು ಮಾತ್ರ ಅದು ಇರುತ್ತೆ. ನೋಡಿಕೊಂಡು ನಾವು ಒಳಭಾಗ ಮಾತ್ರ ತೊಗೊಬೇಕು. ಯಾಕೆ ಅಂತಂದರೆ ನೀವು ಅದರದ್ದು 2 ಲೇಯರ್ ಎಕ್ಸ್ಟ್ರಾ ತೊಗೊಳ್ತೀನಿ ಅಂತ ಅಂದರೆ ಅದು ನಾರು ತುಂಬ ಇರುತ್ತೆ, ಅದು ಚೆನ್ನಾಗಿರೋದಿಲ್ಲ. ಸೊ ನಾನು ಈ ರೀತಿಯಾಗಿ ನೀಟಾಗಿ ಎಲ್ಲನೂ ತೆಗೆದು ಮೇಲ್ಭಾಗವನ್ನು ತೆಗೆದು ಒಳಭಾಗ ಮಾತ್ರ ತೊಗೊಂಡು ನೀಟಾಗಿ ವಾಶ್ ಮಾಡಿ ನಾನಿಲ್ಲಿ ಕಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದರ ನಾರನ್ನು ಹೇಗೆ ನಾವು ಬಿಡಿಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಿಮಗೆ ನೋಡಿ, ಈ ರೀತಿಯಾಗಿ ನಾವು ನೀಟಾಗಿ ವಾಶ್ ಮಾಡಬೇಕಾಗುತ್ತೆ. ನೀರಲ್ಲಿ ವಾಶ್ ಮಾಡಿ ನಂತರ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ನೀರು, ನಾನಿಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿಲ್ಲ, ಸೊ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಜಾಸ್ತಿ ಬರೋದಿಲ್ಲ ಅದರಲ್ಲಿ, 1 ಟ್ಯೂಬ್ಲೆಟ್ ಗಾತ್ರದಷ್ಟು ಮತ್ತು ಉದ್ದ ಅಷ್ಟೇ ಇದೆ. ಸೊ ಈ ರೀತಿಯಾಗಿ ರೌಂಡಾಗಿ ಕಟ್ ಮಾಡಿಕೊಂಡು ನೋಡ್ತಾ ಇರ್ಬೋದು, ಆ ಒಂದು ನಾರು ಪದಾರ್ಥನ ಈ ರೀತಿ ಬೆರಳಿಗೆ ಸುತ್ಕೊಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಬೆರಳಿಗೆ ಸುತ್ತಕೊಂಡು ನಾವು ಆ ಒಂದು ಉಂಡೆ ಏನು ರೌಂಡ್ ಶೇಪ್ ಇದೆ ಆ ರೀತಿನೇ ಕಟ್ ಮಾಡ್ಕೊಬೇಕು. ಸೊ ಆ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಈ ಥರ ನಾರು ನಿಮಗೆ ಸುಲಭವಾಗಿ ಬಿಡಿಸ್ಲಿಕ್ಕೆ ಸಹಾಯ ಆಗುತ್ತೆ. ನಿಮಗೆ ಮತ್ತೊಮ್ಮೆ ನಾನು ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಅದನ್ನು ಪೂರ್ತಿ ಕಟ್ ಮಾಡಬೇಡಿ, ಸ್ವಲ್ಪ ರೌಂಡ್ ಶೇಪಲ್ಲಿ ಸುತ್ತ ತಿರುಗಿಸ್ಕೊಂಡು ಕಟ್ ಮಾಡಿ ಸ್ವಲ್ಪ ಲೂಸ್ ಮಾಡ್ಕೊಂಡು ಈ ಥರ ಹೇಳಿದ್ರೆ ನೋಡಿ ಸಂಪೂರ್ಣವಾಗಿ ಬರುತ್ತೆ. ಈ ರೀತಿಯಾಗಿ ನಾನು ಎಲ್ಲವನ್ನು ಸಿಪ್ಪೆಯನ್ನು ನಾರನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ತಿನ್ನಬೇಕಾದ್ರೆ ನೀವು ನಾರು ಇವಾಗ ತಿನ್ನಬೇಕಾದ್ರೆ ಅದನ್ನು ಬಾಯಿಗೆಲ್ಲ ಹಾಗಾಗಿ ಸಿಗುತ್ತೆ, ಬಟ್ ಅಷ್ಟು ಚೆನ್ನಾಗಿರೋದಿಲ್ಲ. ಈ ರೀತಿಯಾಗಿ ನಾವು ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಆ ಒಂದು ನಾರನ್ನು ಬಿಡಿಸ್ಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಬೇಕು. ಇಲ್ಲಾಂದರೆ ಅದು ಕಪ್ಪಾಗಿಬಿಡುತ್ತೆ, ಬಣ್ಣ ಚೇಂಜ್ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಇದೇ ರೀತಿ ನಾನು ಎಲ್ಲವನ್ನು ಕಟ್ ಮಾಡಿ ನೀರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನೀರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನೀರಲ್ಲಿ ಹಾಕೋದ್ರಿಂದ ಅದೇ ಹೇಳಿದ್ನಲ್ಲ, ಬಣ್ಣ ಬದಲಾಗೋಲ್ಲ, ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಎಲ್ಲವನ್ನು ಇದೇ ರೀತಿ ಕಟ್ ಮಾಡಿ ನೋಡಿ ಇಷ್ಟೊಂದು ಬಂದಿದೆ. ನೋಡ್ತಾ ಇರ್ಬೋದು, ಬೆರಳಿಗೆಲ್ಲ ಸುತ್ಕೊಂಡಿದ್ದೀನಿ. ಸೊ ಇವಾಗ ಇದು ನೀರಲ್ಲಿರಲಿ. ನೆಕ್ಸ್ಟು ನಾನಿಲ್ಲಿ ಹುರುಳಿಕಾಳನ್ನು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಅಗತ್ಯವಿದೆ ಹುರುಳಿಕಾಳು ಅಷ್ಟು ತೊಗೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಬೌಲ್ನಷ್ಟು ಹುರುಳಿಕಾಳನ್ನು ತೊಗೊಂಡಿದ್ದೀನಿ. ಹಾಗೆ ವಾಶ್ ಕೂಡ ಮಾಡಿ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ನಾನಿಲ್ಲಿ 2 ಹುಳಿ ಸಾಂಬಾರು ಮಾಡ್ತಾ ಇರೋದ್ರಿಂದ, ಹುಳಿ ಮಸಾಲ ಸಾಂಬಾರು ಮಾಡ್ತಾ ಇರೋ ಕಾರಣವಾಗಿ ನಾನಿಲ್ಲಿ 2 ಟೊಮೆಟೊನ ದಿಂಡನ್ನು ತೆಗೆದು ಮಧ್ಯಭಾಗಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ದಯವಿಟ್ಟು ಟೊಮೆಟೊನ ಕಟ್ ಮಾಡೇ ಹಾಕ್ಕೊಳ್ಳಿ, ಉಂಡೆ ಸಹಿತ ಹಾಗೆ ಹಾಕ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನಾನು ಕೆಲವೊಂದು ವಿಡಿಯೋಗಳಲ್ಲಿ ನಾನು ಹಾಕಿ ಅಂತ ನಿಮಗೆ ಹೇಳಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಕೂಡ ಸೇರಿಸಿದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ, ಬೇಗ ಬೇಯುತ್ತೆ, ಹಾಗೆ ಶೈನಿಂಗ್ ಇರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಬೇಯುವಷ್ಟು ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಕಾಳು ಬೇಯಿಂದು ಅದು ಡಬಲ್ ಆಗುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹದವಾಗಿ ಸೇರಿಸ್ಕೊಂಡು ಕುಕ್ಕರನ್ನು ಕ್ಲೋಸ್ ಮಾಡಿ ನಾನು ಒಂದು 2ರಿಂದ 3 ವಿಷಲನ್ನು ನಾನು ಬರಲಿಕ್ಕೆ ಇಡ್ತಾಯಿದ್ದೀನಿ. ಅಷ್ಟರಲ್ಲಿ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ವಿಷಲ್ ಕೂಡ ಬಂದಿದೆ. ನೆಕ್ಸ್ಟು ನಾನು ಮಸಾಲೆ ಪದಾರ್ಥ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲವನ್ನು ನಾನಿವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ, ಚಕ್ಕೆ, ಸ್ವಲ್ಪ ಲವಂಗ, ಶುಂಠಿ, ಹಾಗೆ ಸ್ವಲ್ಪ ಈರುಳ್ಳಿ, ಉರಿಗಡಲೆ ಒಂದು 2 ಟೀ ಸ್ಪೂನಷ್ಟು ಉರಿಗಡಲೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಕಾಯಿ ತುರಿ, ಹಾಗೆ ಇದು ಬೇಳೆ ಸಾಂಬಾರು ಪೌಡರು, ಹೋಮ್ಮೇಡ್ ಬೇಳೆ ಸಾಂಬಾರು ಪೌಡರ್. ನಿಮಗೆ ಏನಾದರೂ ನಮ್ಮನೆ ಮಾಡುವಂತಹ ಬೇಳೆ ಸಾಂಬಾರು ನಿಮಗೆ ಅಗತ್ಯವಿದ್ದಲ್ಲಿ ನನ್ನ ಒಂದು ಹಿಂದಿನ ವಿಡಿಯೋಗಳನ್ನು ನೋಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇವಾಗ ಇವೆಲ್ಲವನ್ನು ನಾನು ರುಬ್ಕೊಬೇಕಾಗತ್ತೆ, ನುಣ್ಣಗೆ ರುಬ್ಕೋಬೇಕು. ನೋಡಿ, ಅರ್ಧ ಹೋಳು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಹಸಿ ತೆಂಗಿನಕಾಯಿ, ಕೊಬ್ಬರಿಯನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿರೋದಿಲ್ಲ. ಹಸಿ ತೆಂಗಿನಕಾಯಿ, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ರಸವನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ, ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಒಗ್ಗರಣೆಗೆ, ಕಾಳು ಮತ್ತು ಕಾಯಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು,
ಇದನ್ನೆಲ್ಲವನ್ನು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ನಾವು ಎಷ್ಟು ಗಂಧದ ರೀತಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಲ್ಲ, ಸೊ ಆ ರೀತಿಯಾಗಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಾಂದರೆ ಅದು ದಪ್ಪ ದಪ್ಪ ಹಾಕಿಬಿಟ್ರೆ ಅದು ಒಂಥರ ಒಡ್ಕೊಂಡ್ಬಿಡುತ್ತೆ. ಸಾಂಬಾರು ಪ್ಲೇಟಲ್ಲಿ ಹಾಕಿದ ತಕ್ಷಣ ನೀರು ಸೆಪ್ರೇಟು ಹಾಗೆ ಮಸಾಲ ಸೆಪ್ರೇಟ್ ಆಗಿಬಿಡುತ್ತೆ, ಅಷ್ಟು ರುಚಿ ಇರೋದಿಲ್ಲ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಹುಣಸೆ ರಸ ಕೂಡ ಚೆನ್ನಾಗಿ ನೆಂದಿದೆ. ನಾನಿವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇರಿ. ಹಾಗೆ ನಾನಿಲ್ಲಿ ಒಗ್ಗರಣೆಗೆ ಕೂಡ ರೆಡಿ ಮಾಡಿಟ್ಕೊಂಡು ನೋಡ್ತಾ ಇರ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಗೆಡ್ಡೆ, ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆ ಕರಿಬೇವು, ಸಾಸಿವೆ ಮತ್ತು ಒಣಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಣಮೆಣಸಿನಕಾಯಿ ಹಾಕೋದ್ರಿಂದ ತುಂಬ ರುಚಿ ಇರುತ್ತೆ, ಹಾಗೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಯಾಕೆಂದರೆ ನಾವು ಒಣಗಾಳು ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಇದೇ ರೀತಿ ಮನೆಯಲ್ಲಿ ಮಸಾಲ ನಾನೇನು ಹಾಕಿದ್ದೀನಿ ಅದೇ ರೀತಿ ಹಾಕ್ಕೊಂಡು ಟ್ರೈ ಮಾಡಿ ನೋಡೋಣ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೇ ಗೊತ್ತಾಗ್ಬಿಡುತ್ತೆ. ಇವಾಗ ನಾನಿಲ್ಲಿ ಎಲ್ಲವನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ, ನೋಡ್ತಾ ಇರ್ಬೋದು. ರುಬ್ಕೊಂಡು ಬಂದಿದ್ದೀನಿ. ನಂತರ ನಾನಿಲ್ಲಿ ಲಿಡ್ಡನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ, ಕಂಪ್ಲೀಟಾಗಿ ಹೇರೆಲ್ಲ ಔಟ್ ಆಗಿದೆ. ನೆಕ್ಸ್ಟು ನೋಡ್ತಾ ಇರ್ಬೋದು, ಕಾಳು ಬೆಂದಿದೆ. ಟೊಮೆಟೊ ನಾವೇನು ಆಡ್ಸೋಕ್ಕೆ ಅಂತ ಬೇಯಾಕಿರೋ ಟೊಮೆಟೊನ ನಾವಿಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಿಗೆ. ಕಾಳು ಮತ್ತು ಟೊಮೆಟೊನ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಾಳು, ಒಂದು ಅರ್ಧ ಸೋಟು ಕಾಳು ಸಾಕು. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ನೆಕ್ಸ್ಟು ಇದೇ ನೀರಿಗೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾಳೆದಿಂಡನ ಸೇರಿಸ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಬಾಳೆದಿಂಡ ಗ್ಯಾಸ್ ಸ್ಟವನ್ನು ಆನ್ ಮಾಡಿಕೊಂಡು ಬಾಳೆದಿಂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಕಡಿಮೆ ಇದೆ ಅಂತ ಅನಿಸ್ತು, ಸೊ ನಾನು ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಬಿಸಿಯಾದ ನಂತರ ಬಾಳೆದಿಂಡನ ಸೇರಿಸ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಕುದಿ ಬರ್ತಾಯಿದೆ. ಈ ಟೈಮ್ನಲ್ಲಿ ನಾನು ಬಾಳೆದಿಂಡನ ಹಾಕ್ಕೊಳ್ತಾ ಇದ್ದೀನಿ. ಬಾಳೆದಿಂಡ ಹಾಕಿಬಿಟ್ಟು ಹಾಗೇ ಬಸ್ಬಿಡೋದಲ್ಲ, ಇದರಲ್ಲೂ ತುಂಬ ವಿಧಾನ ಇದೆ. ನಿಮ್ಗೆ ಹೇಳೋದಾದರೆ, ಇವಾಗ ಇದು ಕುದೀತಾ ಇರುತ್ತೆ ಅಲ್ವಾ, ಈ ಕುದೀತಾ ಇರೋ ಟೈಮಲ್ಲಿ ಇನ್ನೂ ಬ್ಯಾಲೆನ್ಸ್ ಏನು ಉಳಿದಿದೆ ನಾರು ಪದಾರ್ಥ, ಅದನ್ನು ನಾನಿಲ್ಲಿ ಒಂದು ಕಡ್ಡಿ ಸಹಾಯದಿಂದ ರೋಲ್ ಮಾಡಿ ತೆಗಿತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದರಲ್ಲಿ ಕಂಪ್ಲೀಟಾಗಿ ಬಂದುಬಿಡುತ್ತೆ. ತಿನ್ನಬೇಕಾದ್ರೂ ಏನೂ ಸಿಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಾರು ಅಂತ ತಿಂತಾ ಇದ್ದರೆ ನಾರು ಅಂತ ಅನಿಸಲೇಬಾರ್ದು. ನೋಡಿ, ಈ ರೀತಿಯಾಗಿ ಸ್ವಲ್ಪ ಒಡೆ ಕಡ್ಡಿ ಅಥವಾ ನಿಮ್ಮಲ್ಲಿ ಏನಿದೆ ಅದು ಫೋರ್ಕ್ ಸ್ಪೂನಲ್ಲೆಲ್ಲ ತೊಗೊಬೋದು. ನಾನಿಲ್ಲಿ ಒಡೆ ಕಡ್ಡಿ ಇತ್ತು, ಸೊ ಅದರಲ್ಲೇ ನೋಡಿ ಈ ರೀತಿಯಾಗಿ ಅದು ಬೇಯ್ತಾ ನೊರೆ ಬರ್ತಾ ಇದೆ ಅಲ್ವಾ, ಆ ಒಂದು ಟೈಮಲ್ಲಿ ನಾವು ಈ ರೀತಿಯಾಗಿ ಸ್ವಲ್ಪ ಈ ರೀತಿ ಆಡಿಸಿ ರೋಲ್ ಮಾಡಿದರೆ ಇನ್ನುಳಿದಂತಹ ನಾರೆಲ್ಲ ಇದರಲ್ಲಿ ಸುತ್ತಕೊಳ್ಳುತ್ತೆ, ಕಂಪ್ಲೀಟಾಗಿ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಏನಕ್ಕೆ ತಿಂತಾರೆಪ್ಪ ಅಂದರೆ ಇದ್ರ ಜ್ಯೂಸ್ ಎಲ್ಲ ಮಾಡಿ ಕುಡಿತಾರೆ. ಸೊ ಕಿಡ್ನಿ ಸ್ಟೋನು ಮತ್ತು ಗಾಲ್ ಬ್ಲಾಡರ್ ಸ್ಟೋನ್ ಇರುತ್ತೆ, ಹಾಗೆ ಕಲ್ಮಶ ಇರುತ್ತೆ ಹೊಟ್ಟೆನಲ್ಲಿ. ಈಗ ಹಳೆಯದೆಲ್ಲ ಕೂದಲಿಗೆಲ್ಲ ತಿಂದಿದ್ರೆ ಈಗ ಸಡನ್ನಾಗಿ ಊಟ ಮಾಡುವಾಗ ಸೇರುತ್ತೆ, ಕಲ್ಲೆಲ್ಲ ಸೇರಿರುತ್ತೆ, ಅದು ಕ್ಲೀನಾಗಿ ಹೊರಗಡೆ ಬಂದುಬಿಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ಇದು ಎಲ್ಲವನ್ನು ಚೆನ್ನಾಗಿ ತೆಗೆದಿರ್ತೀನಿ. ಒಂದು 3 months 6 months ಅಥವಾ ಕೆಲವೊಮ್ಮೆ ಏನು ಅಂತ ಅಂದರೆ ನಮ್ಮಲ್ಲೆಲ್ಲ 1 ವರ್ಷಕ್ಕೆ ಒಂದು ಸಲ ಆದರೂ ತಿನ್ನಲೇಬೇಕು ಅಂತ ಹೇಳ್ತಾರೆ, ತುಂಬ ಒಳ್ಳೆಯದು. ಆದರೆ ನಾನು ಹೇಳ್ತಾ ಇದ್ದೀನಿ 3 months ಅಥವಾ 6 months ಒಂದು ಸಲ ತಿನ್ನಿ, ತುಂಬ ಆರೋಗ್ಯ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಇದು ಕಂಪ್ಲೀಟಾಗಿ ಬೆಂದಿದೆ. ನೆಕ್ಸ್ಟು ನಾನಿಲ್ಲಿ ಬಸ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೋಡಿ ಯಾವುದೇ ರೀತಿ ನಾರಿಲ್ಲ, ಚೆನ್ನಾಗಿ ಬೆಂದಿದೆ. ಹಾಗೆ ನೊರೆ ಕೂಡ ಕಡಿಮೆ ಆಗಿದೆ, ನೋಡ್ತಾ ಇರ್ಬೋದು. ಸಾಫ್ಟಾಗಿ ಬೆಂದಿದೆ, ಇಷ್ಟು ಸಾಫ್ಟಾಗಿರಬೇಕು. ತಿನ್ನಲಿಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಮನೆಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಬಸ್ತಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಸಾಂಬಾರು ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ. ಅದೇ ಕುಕ್ಕರ್ಗೆ ಇಟ್ಕೊಳ್ತಾ ಇದ್ದೀನಿ, ಯಾವುದೇ ರೀತಿ ಎಕ್ಸ್ಟ್ರಾ ಪಾತ್ರೆಯನ್ನು ಬಳಸ್ತಾ ಇಲ್ಲ. ಅದೇ ಕುಕ್ಕರ್ಗೆ ನಾನು ಬಿಸಿಯಾದ ನಂತರ ಒಂದು 2 ಟೀ ಸ್ಪೂನ್ ಅಥವಾ 3 ಟೀ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಂಡು, ಆಯಿಲ್ ಬಿಸಿಯಾದ ನಂತರ ನಾನಿಲ್ಲಿ ನೋಡಿ ಈ ಒಂದು ಸ್ವಲ್ಪ ನಾವೇನು ಮುಂಚೆ ಆಡಿಸಿದ್ವಿ ಅದ್ರ ಖಾರದೊಳಗಡೆ ನಾವು ಎತ್ತಿಟ್ಕೊಂಡಿರುವಂತಹ ಟೊಮೆಟೊ ಮತ್ತು ಕಾಳನ್ನು ಆಡಿಸ್ಕೊಂಡು ಬರ್ತೀನಿ. ಸೊ ಆಡಿಸಾಗಿದೆ. ನೆಕ್ಸ್ಟು ನಾನಿಲ್ಲಿ ಎಣ್ಣೆ ಬಿಸಿ ಇದೆ, ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಣ ಸೇರಿಸ್ಕೊಂಡು ಸಿಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಜೊತೆಯಲ್ಲಿ ಒಣಮೆಣಸಿನಕಾಯಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಒಣಮೆಣಸಿನಕಾಯಿ ಹಾಗೆ ಸ್ವಲ್ಪ ಕರಿಬೇವು. ನೆಕ್ಸ್ಟು ನೀವು ನೋಡೋದಾದರೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಹ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ. ಸಿಪ್ಪೆ ತೆಗೆದೆ ಹಾಗೆ ಜಜ್ಜಿ ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಿಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು.
ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಅರ್ಧ ಭಾಗ ಈರುಳ್ಳಿಯನ್ನು ಸೇರಿಸ್ಕೊಂಡು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದೊಂದು ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಆ ರೀತಿ ಫ್ರೈ ಮಾಡೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದಲ್ವ. ಸೇರಿಸ್ಕೊಂಡು ಈ ಮಸಾಲೆ ಕೂಡ ಈ ಒಂದು ಒಗ್ಗರಣೆಯಲ್ಲಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ತನಕ ಈ ರೀತಿಯಾಗಿ ಕೈ ಆಡಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಆಯಿಲೆಲ್ಲ ಸೈಡಲ್ಲಿ ಬಿಟ್ಕೊಳ್ತಾ ಇದೆ. ಈ ರೀತಿ ಬೇಯಿಸೋದ್ರಿಂದ ತುಂಬ ಹಸಿ ವಾಸನೆ ಹೊಡೆಯೋದಿಲ್ಲ, ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಬಸ್ತಿಟ್ಕೊಂಡಿರುವಂತಹ ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಉಳಿದಿರ್ತಕ್ಕಂಥ ಜಾರಲ್ಲಿರುವ ಖಾರದಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೆ, ಸೊ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಕುದಿ ಬರೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ತುಂಬ ಪೂರ್ತಿ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಇದೇ ಟೈಮ್ನಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ಮುಂಚೆ ಕಾಳಿಗೆ ಬೇಯೋದಕ್ಕೆ ಉಪ್ಪು ಹಾಕಿದ್ವಿ ಅಲ್ವಾ, ಸಾಂಬಾರಿಗೆ ಟೇಸ್ಟ್ ನೋಡಿಕೊಂಡು ನೀವು ಉಪ್ಪನ್ನು ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಕಡಿಮೆ ಅನಿಸ್ತಾ ಇದೆ, ಸೊ ನಾನು ಇನ್ನೊಂದು ಸ್ವಲ್ಪ ರುಚಿಯನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ತನಕ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಇದೇ ರೀತಿ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಬೇಯ್ತಾ ಅದು ಗಟ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾನಿಲ್ಲಿ ಕಾಳು ಒಗ್ಗರಣೆ ಕೂಡ ಮಾಡ್ಕೊಳ್ಳೋಣ. ಸೊ ಕಾಳು ಒಗ್ಗರಣೆಗೆ ಆಲ್ರೆಡಿ ನಾನಿಲ್ಲಿ ಒಂದು 2 ಟೀ ಸ್ಪೂನ್ ಅಥವಾ 3 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನಾನಿಲ್ಲಿ ಬಿಸಿಯಾದ ನಂತರ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಸಾಸಿವೆ, ನಾನು ಆವಾಗಲೇ ಹೇಳ್ದಂಗೆ ಹಸಿಮೆಣ್ಸಿನ್ಕಾಯಿ ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಯಾವುದಾದ್ರೂ ಹಾಕ್ಕೊಳ್ಳಿ ಕಾಳು ಒಗ್ಗರಣೆಗೆ. ನಾನು ನಿಮಗೆ ಮಿಸ್ಟೇಕ್ ಮಾಡಿದೆ ಅಂತ ಅನಿಸ್ತಾ ಇದೆ ನನಗೆ, ಯಾಕೆ ಅಂತ ಅಂದರೆ ನಾನಲ್ಲಿ ಸಾಂಬಾರು ಒಗ್ಗರಣೆಗೆ ಅಂತ ಇಟ್ಟಿದ್ದು ಒಣಮೆಣ್ಸಿನ್ಕಾಯಿ, ಸೊ ಸಾರಿ. ಬಟ್ ಈ ಒಂದು ಖಾರ ಪಲ್ಯಕ್ಕೆ ಒಣಮೆಣ್ಸಿನ್ಕಾಯಿನೇ ತುಂಬ ಬೆಸ್ಟ್. ಆದರೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ, ನೀವು ಮಿಕ್ಸಲ್ಲಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ನೆಕ್ಸ್ಟು ನಾವಿಲ್ಲಿ ಸಾಸಿವೆನ ಸೇರಿಸ್ಕೊಳ್ಳೋಣ. ಸಾಸಿವೆ ಚಿಟಪಟ ಅಂದ ನಂತರ ನಾನಿಲ್ಲಿ ಜೀರಿಗೆ ಅಥವಾ ಒಣಮೆಣಸು ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಚೆನ್ನಾಗಿ ಸಿಡಿತಾ ಇದೆ. ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ. ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಅಷ್ಟೇ ಕಟ್ ಮಾಡಿ ಹಾಕೋದ್ರಿಂದ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಹಾಗೆ ಹಸಿಮೆಣಸಿನಕಾಯಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವು ಚಟಪಟ ಅಂತ ಸೌಂಡ್ ಬಂದ ನಂತರ ಒಂದು ಮಿಕ್ಸನ್ನು ಕೊಟ್ಟು ನಾನಿಲ್ಲಿ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು 2 ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ಈ ರೀತಿಯಾಗಿ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕಾಗತ್ತೆ. ನೋಡಿ, ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಕಾಳಿಗೂ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ತಿನ್ನಲಿಕ್ಕೆ. ನಾನಿಲ್ಲಿ ಖಾರ ಪಲ್ಯ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸಾಫ್ಟಾಗೇ ಫ್ರೈ ಮಾಡಬೇಕು. ಹಾಗೆ ತೆಂಗಿನಕಾಯಿ ತುರಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಅರ್ಧ ಸೆಕೆಂಡು ಫ್ರೈ ಆದರೆ ಸಾಕಾಗುತ್ತೆ. ಹಾಗೆ ಫ್ರೈ ಆಗಿದೆ. ಇಲ್ಲಿ ನೆಕ್ಸ್ಟ್ ನಾನಿಲ್ಲಿ ಬಸ್ತಿ ಇಟ್ಕೊಂಡಿರುವಂತಹ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿ ಮತ್ತು ಕಾಳನ್ನು ಎರಡೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನೋಡಿ, ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ, ಆಯಿತಾ. ಸೊ ನಾನು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಯಾಕೆಂದರೆ ನಾವಿಲ್ಲಿ ಒಗ್ಗರಣೆ ಹಾಕಿರುವಂತಹ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಆ ಒಂದು ಕಾಳು ಮತ್ತು ಕಾಯಿಗೆ ಚೆನ್ನಾಗಿ ಬೆರೆತ್ಕೊಳ್ಳೋ ತನಕ ನಾವು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಒಮ್ಮೆ ನಾನು ಮಾಡಿದ ರೀತಿಯಲ್ಲಿ ಟ್ರೈ ಮಾಡಿ, ಯಾಕೆ ಅಂತ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ತುಂಬ ಅರ್ಜೆನ್ಸಿಯಲ್ಲಿ ಬೇಗ ಕುಕ್ ಮಾಡಿಬಿಡೋದು, ಹಾಗೆ ಬೇಗ ಫ್ರೈ ಮಾಡಿಬಿಡೋದು, ಈ ರೀತಿಯಾಗಿ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಇವಾಗ ಇದು ಫ್ರೈ ಆಗಿದೆ. 1 ಟೀ ಸ್ಪೂನಷ್ಟು ಅಥವಾ 1.5 ಟೀ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟ್ ಇರುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ. ಸಖತ್ ಟೇಸ್ಟ್ ಇರುತ್ತೆ, ಡಬಲ್ ಟೇಸ್ಟ್ ಅಂತಲೇ ಹೇಳ್ಬೋದು. ಎಕ್ಸ್ಟ್ರಾ ಫ್ಲೇವರ್ ಅಂತ ಏನು ಹೇಳ್ತೀವಿ, ಯಮ್ಮಿಯಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ, ಇದು ನೀಟಾಗಿ ಮಿಕ್ಸ್ ಆಗಿದೆ. ಇದು 1 ನಿಮಿಷ ಫ್ರೈ ಮಾಡ್ಕೊಬೇಕಾಗತ್ತೆ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಫ್ರೈ ಆಗಿದೆ, ಹಾಗೆ ಶೈನಿಂಗ್ ಕೂಡ ಬಂದಿದೆ. ನೋಡಿ, ಇಷ್ಟು ಚೆನ್ನಾಗಿ ಫ್ರೈ ಆದರೆ ಸಾಕು, ರೆಡಿಯಾಗಿದೆ. ಬಾಳೆದಿಂಡು ಹಾಗೆ ಹುರುಳಿಕಾಳಿನ ಖಾರ ಪಲ್ಯ ತುಂಬ ಚೆನ್ನಾಗಿ ರೆಡಿಯಾಗಿದೆ. ತಿನ್ನಲಿಕ್ಕೂ ಅಷ್ಟೇ ಸಖತ್ತಾಗಿರುತ್ತೆ. ನೀವು ಈ ಬಾಳೆದಿಂಡು ಪಲ್ಯ ಜೊತೆ ನೀವು ಏನಪ್ಪ ಅಂತ ಅಂದರೆ ಈ ದೋಸೆ ತಿನ್ಬೋದು, ಹಾಗೆ
ಚಪಾತಿ ತಿನ್ಬೋದು, ಪೂರಿ ತಿನ್ಬೋದು, ಹಾಗೆ ಸೈಡ್ಸ್ ಇವಾಗ ನಾನೇನು ಮುದ್ದೆಗೆ ಅಂತ ಮಾಡಿದ್ದೀನಿ ಅದಕ್ಕೂ ಕೂಡ ನಂಚ್ಕೊಂಡು ತಿನ್ಬೋದು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಹಾಗೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಸೈಡಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಬಿಟ್ಕೊಂಡಿರುವಂತಹ ಸಾಂಬಾರು ರೆಡಿಯಾಗಿದೆ. ಹಾಗೆ ಪಲ್ಯ ಕೂಡ ರೆಡಿಯಾಗಿದೆ. ಇವಾಗ ಇದನ್ನು ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿ ಇವಾಗ ನಾನು ಆಲ್ರೆಡಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಅಟ್ಲೀಸ್ಟ್ ವರ್ಷಕ್ಕೊಂದು 3 ಮಂತ್ಸ್ 4 ಮಂತ್ಸ್ ತಿನ್ನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.